ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯವರು ಫಿಶ್ ಸಾರು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಿ? ಮೀನ್ ಸಾಂಬಾರು, ಮೀನುಳಿ. ಮೀನುಳಿ ಮಾಡ್ತಾವ್ರೆ. ಹೇಗ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೀನು ಯಾವ್ದು ಅಂತ ತೋರಿಸ್ತೀನಿ. ಇಲ್ಲಿ ಇದು ಗೌರಿ ಮೀನು. ಗೌರಿ ಮೀನು ಹತ್ರ ಇಲ್ಲ ರೂಪಚಂದು ಅಂತಾರೆ. ಒಂದು 2 ಕೆಜಿ ಎಷ್ಟು ತಂದಿದೆ. ಮಾಡ್ಲಿಕ್ಕೆ ಏನ್ ಬೇಕು ಸಾಮಗ್ರಿ ನೋಡುವಲ್ಲಿ. 4-5 ಈರುಳ್ಳಿ ಹಚ್ಕೊಂಡಿದೆ ಸಣ್ಣಗೆ. ನನಗೆ ಒಂದು 5 ಬೆಳ್ಳುಳ್ಳಿ, ಒಂದು 2 ಗಾತ್ರ ಶುಂಠಿ, ಹಸಿಮೆಣಸಿನಕಾಯಿ ಒಂದು 5-6, ಕೊತ್ತಂಬರಿ ಸೊಪ್ಪು, ಮತ್ತೆ ನಂತರ ತೆಂಗಿನಕಾಯಿ ಒಂದು ಅರ್ಧ ಹೋಳು, ಅದ್ರ ಜೊತೆಗೆ ಒಂದು ಟೊಮೊಟೊ, ಮತ್ತೆ ಒಂದು 5-6 ಟೊಮೊಟೊ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು 100 ಗ್ರಾಮ್ ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ಈಗ ಬಲ್ಲಿ ಪೇಸ್ಟ್ ಮಾಡ್ಕೊಳ್ವಾ. ಮಾಡೋದಕ್ಕೆ ಬಾಂಡಿನ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು. ಇದು ನಾವು ಮಂಡ್ಯ ಸ್ಟೈಲ್ ಮಾಡೋ ಮೀನುಳಿ ಸಾರು. ಬಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ಪೇಸ್ಟ್ ಮಾಡ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಂಡು ತೋರಿಸಿದೆ. ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಟಾವ್ರೆ ನಮ್ಮ ಮನೆಯವರು ನೋಡ್ಬೋದು. ಹಾಗೆ ತೆಂಗಿನಕಾಯಿ ಮತ್ತೆ ಒಂದು ಟೊಮೊಟೊ ಹಚ್ಕೊಂಡ್ಬಿಟ್ಟಿಕೊಂಡಿದ್ದೆ, ಅದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕಬೇಕು. ಕಡಲೆ ಕೊಡು, ಕಳ್ಸ ಅವನ ಯಾರ ಕಳ್ಸು. ಕೈಲಿ ಒಂದಿಷ್ಟ ಹಾಕೊಂಡು ಸಾಕು ಕಡಲೆಯ. ಅಂಗಡಿಯಲ್ಲಿ ಸಿಗುವಂತ ಯಾವುದೇ ಮಸಾಲ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮನೆಯದೇ. ಇದು ಎಲ್ಲ ಪೌಡ್ರ್ ಎಲ್ಲ ಮಸಾಲೆ ಹಾಕಿ ಚಕ್ಕೆ, ಮೆಣಸು, ಜೀರಿಗೆ, ಹುರಿಗಡ್ಲೆ, ಮೆಣಸಿನಕಾಯಿ, ಬೆಳಗ್ಗೆ ಮೆಣಸಿನಕಾಯಿ ಎಲ್ಲ ಹಾಕಿ ಪೌಡ್ರ್ ಮಾಡಿಬಿಟ್ಟಿರೋದು. ಇದೊಂದು 3 ಸ್ಪೂನ್ ಹಾಕೊಂಡ್ರೆ ಸಾಕು. ಕಾಯಿ ಒಟ್ಟಿಗೆ ಒಂದು 2 ರೌಂಡ್ ಆಡಿಸಿದ್ರೆ ಸಾಕು. ಇದ್ರಲ್ಲಿ ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೊತೀರ, ನಾವು 2 ಕೆಜಿ ಮೀನಿಗೆ ಎಷ್ಟು ಕಷ್ಟ ಹಾಕೊಂಡಿದ್ದೀವಿ. ನೀವು ಎಷ್ಟು ತಗೋತೀರ, ಎಷ್ಟು ಮೀನು ಮಾಡಿಸ್ತೀರ ಅದು ತಕ್ಕನಾಗಿ ಹಾಕೊಳ್ಳಿ. ಇದು ಮನೇಲೆ ಮಾಡಿರೋಂಥ ಪೌಡ್ರು. ಇದೇ ಪೌಡ್ರ್, ಮತ್ತೆ ಯಾವ್ದು ಆಗ್ತಲ್ಲ ಮಿಕ್ಸ್ ಮಾಡಿ. ಅಚ್ಚ ಖಾರದ ಪುಡಿ, ಖಾರ ಮಸಾಲ. ಇದು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ರಾಶಿ ಮಾಡಿರೋ ಪೇಸ್ಟ್. ಮತ್ತೆ ಇದು ತೆಂಗಿನಕಾಯಿ ಮನೇಲಿ ಹಾಕಿರೋ ಪೌಡ್ರ್ ಮಾಡಿರೋ ಮಸಾಲ. ಇದು ಅದ್ರ ಜೊತೆಗೆ ಹಾಕಿದ್ದೀನಿ. ಬಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸನ್ ಪ್ಯೂರ್ ಎಣ್ಣೆ ಬಿಡಿಸ್ತಾ ಇದ್ದೀನಿ, ಒಂದು 4-5 ಸ್ಪೂನು. ಎಣ್ಣೆ ಚೂರು ಬಿಸಿ ಆದಮೇಲೆ ಮೊದಲು ಈ ಮಸಾಲೆ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಇದು ಹಸಿ ಮಸಾಲ, ಎಣ್ಣೆ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಿ ಫ್ರೈ ಆಗಬೇಕು. ಅದಾದಮೇಲೆ ಚೆನ್ನಾಗಿ ಈಗ ಹಸಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಆವಾಗಲೇ 5 ಟೊಮೊಟೊ ಬಿಸಿನೀರು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾಗ್ತಾ ಇದ್ದೀನಿ ಈಗ. ಇದೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ 5 ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀವಿ.
ಮಸಾಲೆ ಆಗಲೇ ರುಬ್ಬಿದ ಮಸಾಲೆಗೆ ಹಾಕ್ತಾ ಇದ್ದೀವಿ. ಸ್ಟವ್ ಆಫ್ ಮಾಡಿದ್ದೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈಗ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಮತ್ತೆ ಇದು ಹುಣಸೆ ಹುಳಿ ಹಣ್ಣಾಗಿ ಇಟ್ಟಿರೋದು, ಹುಣಸೆ ಹುಳಿ ಬಿಡ್ಕೋಬೇಕಕ್ಕೆ. ಹುಣಸೆ ಹಣ್ಣು ಎಷ್ಟು ಬೇಕಾದ್ರೂ ಹಾಕ್ಬೋದು, ಹುಳಿ ಜಾಸ್ತಿ ತಿನ್ನೋದಿರ್ತಾರೆ, ಕಮ್ಮಿ ತಿನ್ನೋದಿರ್ತಾರೆ. ನಾವು 2.5 kg ಮೀನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹುಣಸೆ ಹುಳಿ ಹಾಕಿದ್ದೀನಿ. ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. ಇದು ಅವಾಗಲೇ ಮೀನೆಲ್ಲ ಚೆನ್ನಾಗಿ ಒಂದು 4 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೀನ ಮಸಾಲೆ ಸಾಂಬಾರೊಳಗೆ ಹಾಕ್ತಾ ಇದ್ದೀನಿ. ಇದು ಗೌರಿ ಮೀನು ಅಂತಾರೆ, ರುಬ್ಚಂದು ಅಂತಾರೆ. ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಮೀನು. ಒಂದ್ಸರಿ ತಗೊಂಬಂದು ಮಾಡಿ ನೋಡಿ ಮನೇಲಿ. ಒಂದು ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ಟವ್ ಹಾಕಿದೆ, ಆನ್ ಮಾಡಿಲ್ಲ. ಇದು ಹಸಿ ತಣ್ಣಗಿದೆ ಮಸಾಲೆ. ಇದು ಒಂದು ಅರ್ಧ ಗಂಟೆ ಮಸಾಲೆ ಇತ್ತರೆಲ್ಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮೀನು ಮಸಾಲೆ ಹಿಡಿಯಕ್ಕೆ ಬಿಡಬೇಕು. ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಕೆಲವರು ಸಾಂಬಾರು ಮಾಡಿ ಮತ್ತೆ ಮೀನು ಹಾಕ್ತಾರೆ, ನಾವು ಹಂಗಲ್ಲ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮೀನಿಗೆ ಕುಟ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಇಲ್ಲ ಬೇಯಿಸ್ಬೇಕು. ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ, ಮೀನು ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮೀನಿಗೆ ಬಿಡೋಣ. 10 ರೂಪಾಯಿ ಒಂದು ಅರ್ಧ ಇದು ಮಸಾಲೆ ಇರಬೇಕು. ಆಮೇಲೆ ಅರ್ಧ ಗಂಟೆ ಆದಮೇಲೆ ಬೇಯಿಸೋಣ. ಇವಾಗ ಅರ್ಧ ಗಂಟೆ ಅದು ಮಸಾಲೆ ನೆನೆಯಕ್ಕೆ ಬಿಟ್ಟಿದೆ. ಈಗ ಬೇಯಿಸೋಣ. ಒಂದು 2-3 ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ಸಿಗುವ. ಫೈನಲಿ ರೆಡಿ ಆಗಿದೆ. ಒಂದು 2-3 ಕುದಿ ಚೆನ್ನಾಗಿ ಬೆಂದಿದೆ. ಮೀನು ಸಾಂಬಾರು ರೆಡಿ ಆಗಿದೆ. ಹೌದೌದು, ಇದು ಮೀನು ಯಾಕೆಂದ್ರೆ ನಾವು ನೋಡಿ ಯಾವುದೇ ರೀತಿ ಮೀನು ಕಲಸಿಲ್ಲ, ಪೀಸ್ ಹೆಂಗಿದೆ. ಹಸಿ ತಣ್ಣಗಿರೋ ಮಸಾಲದಲ್ಲಿ ಸಾಂಬಾರು ಮಾಡಿದ್ರೆ ಮೀನು ಕಲಸಲ್ಲ, ಚೆನ್ನಾಗಿರುತ್ತೆ ಅದು. ಫೈನಲಿ ಮೀನು ಸಾಂಬಾರು ರೆಡಿ ಆಗಿದೆ. 20 ನಿಮಿಷ ಬೆಂದಾದ್ಮೇಲೆ ನೋಡ್ಬೋದು ಮೀನು ಯಾವ ಥರ ಬೆಂದಿದೆ ಅಂತ. ಮೀನು ಯಾವುದೇ ರೀತಿ ಕಲಸಿಲ್ಲ, ಏನಿಲ್ಲ, ಸ್ಲೈಸ್ ಆಗಿದೆ. ಟಾಪ್. ಈ ವಿಡಿಯೋನ ಇಲ್ಲ ಮಾಡ್ತಿದ್ದೀನಿ. ನಾನು ಹೊಸ ವಿಡಿಯೋಸ್ ತೆಗಿತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.